ಆರ್ಟಿಕಲ್ಸ್. ಇಂಗ್ಲಿಷ್ ಗ್ರಾಮರ್ ಅಲ್ಲಿ 3 ಆರ್ಟಿಕಲ್ಸ್ ಇದಾವೆ. ಅದು ಯಾವ್ಯಾವ ಅಂದ್ರೆ ಎ ಆನ್ ದಿ. ಓಕೆ, ಫಸ್ಟ್ ನಾವು ಆನ್ ಯಾವಾಗ ಯೂಸ್ ಮಾಡ್ಬೇಕು, ಎ ಯಾವಾಗ ಯೂಸ್ ಮಾಡ್ಬೇಕಂತ ನೋಡೋಣ. ಓಕೆ, ಸೊ ಆನ್ ಬಂದ್ಬಿಟ್ಟು ಓವಲ್ ಸೌಂಡ್. ಓಕೆ, ಸೊ ಓವಲ್ ಸೌಂಡ್ ಬಂದಾಗ ಆನ್ ಯೂಸ್ ಮಾಡ್ಬೇಕು. ಓಕೆ, ಸೊ ಓವಲ್ಸ್ ಬಂದ್ಬಿಟ್ಟು ಯಾವ್ಯಾವ ಇರೋದು, ಓವಲ್ಸ್ ಬಂದ್ಬಿಟ್ಟು ಎ ಇ ಐ ಓ ಯು. ಓಕೆ, ಅವಾಗ ಆನ್ ಯೂಸ್ ಮಾಡ್ಬೇಕು. ಓಕೆ, ಆಮೇಲೆ ಎ ಬಂದ್ಬಿಟ್ಟು ಕಾನ್ಸನೆಂಟ್ಸ್. ಓಕೆ, ಕಾನ್ಸನೆಂಟ್ ಸೌಂಡ್ ಬಂದಾಗ. ಓಕೆ, ಸೊ ಇಲ್ಲಿ ಬರೀತೀನಿ ಯಾವ ಸೌಂಡ್, ಕಾನ್ಸನೆಂಟ್ ಸೌಂಡ್ ಬಂದಾಗ, ಕಾನ್ಸನೆಂಟ್ ಸೌಂಡ್ ಬಂದಾಗ ಅವಾಗ ನಾವೇನ್ ಯೂಸ್ ಮಾಡ್ಬೇಕು. ಓಕೆ, ಈಗ ಇದು 5 ಲೆಟರ್ ಬಿಟ್ಟು ಇನ್ನು ಉಳ್ಕಿದ್ 21 ಲೆಟರ್ ಇದೆಲ್ಲ, ಆ ಸೌಂಡ್ ಬಂದ್ರೆ ಓಕೆ ನಾನು ಅವಾಗ ಅದ್ರ ಹಿಂದ್ಗಡೆ ಎ ಯೂಸ್ ಮಾಡ್ಬೇಕು. ಓಕೆ, ಸೊ ನಿಮಗೆ ಸಿಂಪಲ್ ಎಕ್ಸಾಂಪಲ್ ನೋಡ್ರಿ. ಓಕೆ, ಈಗ ಆನ್ ಆಪಲ್. ಓಕೆ, ಈಗ ನೀವು ನೋಡಿದ್ರೆ ಆಪಲ್ ಬಂದ್ಬಿಟ್ಟು ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಆಪಲ್ ಎ ಸೌಂಡ್ ಬರ್ತಾ ಇದೆ. ಹೌದಾ, ಆಪಲ್ ಅಂದ್ರೆ ಎ ಸೌಂಡ್ ಬರ್ತಾ ಇದೆ. ಸೊ ಇದು ಓವಲ್ ಸೌಂಡ್. ಓವಲ್ ಸೌಂಡ್ ಅಂದ್ರೆ ಅದ್ರ ಹಿಂದ್ಗಡೆ ಆನ್ ಅಂತ ಬರಿಬೇಕು. ಓಕೆ, ಅದೇ ರೀತಿ ಆನ್ ಎಗ್. ಈಗ ನೀವು ನೋಡಿದ್ರೆ ಎಗ್ ಬಂದ್ಬಿಟ್ಟು ಓಕೆ ಯಾವ ಸೌಂಡ್ ಬರ್ತಾ ಇದೆ, ಎಗ್. ಓಕೆ, ಈ ಸೌಂಡ್ ಬರ್ತಾ ಇದೆ. ಓಕೆ, ಸೊ ಈ ಸೌಂಡ್ ಬಂದ್ರೆ ನಥಿಂಗ್ ಬಟ್ ಓವಲ್ ಸೌಂಡ್. ಓವಲ್ ಸೌಂಡ್ ಬಂದಾಗ ಅದ್ರ ಹಿಂದ್ಗಡೆ ಆನ್ ಅಂತ ಬರಿಬೇಕು. ಓಕೆ, ಅದೇ ರೀತಿ ನೀವು ನೋಡ್ರಿ ಕಾನ್ಸನೆಂಟ್ ಸೌಂಡ್ ಯಾವ ರೀತಿ ಬರುತ್ತೆ ನೋಡೋಣ. ಎಕ್ಸಾಂಪಲ್, ಈಗ ಎ ಬ್ಯಾಟ್. ಓಕೆ, ಈಗ ನೀವು ನೋಡಿದ್ರೆ ಓಕೆ ಬ್ಯಾಟ್ ಬಂದ್ಬಿಟ್ಟು ಬಿ ಸೌಂಡಿಂಗ್ ಬರ್ತಾ ಇದೆ. ಓಕೆ, ಬಿ ಅಂದ್ರೆ ಓವಲ್ ಅಲ್ಲ, ಅಂದ್ರೆ ನಥಿಂಗ್ ಬಟ್ ಕಾನ್ಸನೆಂಟ್. ಕಾನ್ಸನೆಂಟ್ ಸೌಂಡ್ ಬಂದ್ರೆ ಅವಾಗ ಏನಂತ ಬರಿಬೇಕು, ಎ ಬ್ಯಾಟ್ ಅಂತ ಬರಿಬೇಕು. ಓಕೆ, ನೆಕ್ಸ್ಟ್ ಎ ಕ್ಯಾಟ್. ಓಕೆ, ಈಗ ನೀವು ನೋಡಿದ್ರೆ ಕ್ಯಾಟ್ ಇದೆ. ಓಕೆ, ಸೊ ಕ್ಯಾಟ್ ಬಂದ್ಬಿಟ್ಟು ಯಾವ ಸೌಂಡ್ ಬರ್ತಾ ಇದೆ, ಕೆ ಸೌಂಡ್, ಕ್ಯಾಟ್. ಓಕೆ, ಕೆ ಸೌಂಡ್ ಬರ್ತಾ ಇದೆ. ಓಕೆ, ಕೆ ಕೂಡ ಏನದು ಕಾನ್ಸನೆಂಟ್. ಓಕೆ, ಕಾನ್ಸನೆಂಟ್ ಇಂದೆ ಯಾವ ವರ್ಡ್ ಯೂಸ್ ಮಾಡ್ಬೇಕು, ಎ ವರ್ಡ್ ಯೂಸ್ ಮಾಡ್ಬೇಕು. ಓಕೆ, ಸೊ ನಿಮಗೆ ಏನ್ ಗೊತ್ತಾಯ್ತು, ಆನ್ ಯಾವಾಗ ಯೂಸ್ ಮಾಡ್ಬೇಕು, ಓಲ್ ಸೌಂಡ್ ಬಂದಾಗ ಎ ಬಂದ್ಬಿಟ್ಟು, ಕಾನ್ಸನೆಂಟ್ ಸೌಂಡ್ ಬಂದಾಗ ಎ ಯೂಸ್ ಮಾಡ್ಬೇಕು. ಓಕೆನಾ, ಇನ್ನೊಂದ್ ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ. ಓಕೆ, ಈಗ ನೋಡ್ರಿ ಆರೆಂಜ್ ಓ ಸೌಂಡ್ ಬರ್ತಾ ಇದೆ. ಹೌದಾ, ಓವಲ್ ಸೌಂಡ್ ಅಂದ್ರೆ ಏನು, ಎ ಇ ಐ ಓ ಯು. ಈ ಸೌಂಡ್ ಬಂದ್ರೆ ಅದ್ರ ಹಿಂದ್ಗಡೆ ಆನ್ ಅಂತ ಯೂಸ್ ಮಾಡ್ಬೇಕು. ಆರೆಂಜ್ ಅಂದ್ರೆ ಓ ಸೌಂಡ್ ಬರ್ತಾ ಇದೆ, ಆನ್ ಯೂಸ್ ಮಾಡ್ಬೇಕು. ಎಲಿಫೆಂಟ್ ಈ ಸೌಂಡ್ ಬರ್ತಾ ಇದೆ, ಅದ್ರ ಹಿಂದ್ಗಡೆ ಆನ್. ಐಲ್ಯಾಂಡ್ ಐ ಸೌಂಡ್ ಬರ್ತಾ ಇದೆ, ಅದ್ರ ಹಿಂದ್ಗಡೆ ಆನ್ ಅಂತ ಬರಿಬೇಕು. ಐಡಿಯಾ ಐ ಸೌಂಡ್ ಬರ್ತಾ ಇದೆ, ಅದ್ರ ಹಿಂದ್ಗಡೆ ಆನ್ ಅಂತ ಬರಿಬೇಕು. ಓಕೆ, ಇಲ್ಲಿ ನೋಡ್ರಿ ಟೇಬಲ್ ಟಿ ಸೌಂಡ್ ಬರ್ತಾ ಇದೆ, ಎ ಟೇಬಲ್ ಅಂತ ಬರಿಬೇಕು. ಫ್ರೆಂಡ್ ಎಫ್ ಸೌಂಡ್ ಬರ್ತಾ ಇದೆ, ಎ ಫ್ರೆಂಡ್. ಚೇರ್ ಸಿ ಸೌಂಡ್ ಬರ್ತಾ ಇದೆ, ಎ ಚೇರ್ ಅಂತ ಬರಿಬೇಕು. ಟ್ರೀ ಮತ್ತೆ ಟಿ ಸೌಂಡ್ ಬರ್ತಾ ಇದೆ, ಎ ಟ್ರೀ ಅಂತ ಬರಿಬೇಕು. ಓಕೆ, ಸೊ ಓವಲ್ ಬಿಟ್ಟು ಓಕೆ ಬೇರೆ ಯಾವ ಸೌಂಡ್ ಬಂದ್ರು ಅದ್ರ ಹಿಂದ್ಗಡೆ ಎ ಅಂತ ಬರಿಬೇಕು. ಓಕೆ, ಈಗ ನಾವು ಕಾಂಪ್ಲಿಕೇಟೆಡ್ ಎಕ್ಸಾಂಪಲ್ಸ್ ಆಫ್ ಆನ್ ಮತ್ತೆ ಕಾಂಪ್ಲಿಕೇಟೆಡ್ ಎಕ್ಸಾಂಪಲ್ಸ್ ಆಫ್ ಎ ನೋಡೋಣ. ಈಗ ಫಸ್ಟ್ ನೋಡ್ರಿ ಅವರ್. ಓಕೆ, ಸೊ ಇಲ್ಲಿ ಹೆಚ್ಚಿಂದ ಸ್ಟಾರ್ಟ್ ಆಗಿದೆ. ಓಕೆ, ಇದು ಕಾನ್ಸನೆಂಟ್, ಬಟ್ ನೀವು ಸ್ಪೆಲ್ ಮಾಡಿದಾಗ ನೋಡ್ರಿ ಓವಲ್ ಸೌಂಡ್ ಬರುತ್ತೆ. ಓವಲ್ ಸೌಂಡ್ ಅಂದ್ರೆ ಎ ಇ ಐ ಓ ಯು. ಓಕೆ, ಸೊ ಇದನ್ನ ಏನಂತ ಸ್ಪೆಲ್ ಮಾಡ್ತೀವಿ, ಅವರ್ ಅಂತ ಸ್ಪೆಲ್ ಮಾಡ್ತೀವಿ. ಸೊ ನಮಗೆ ಓ ಸೌಂಡ್ ಬರ್ತಾ ಇದೆ. ಹೌದಾ, ಸೊ ಅವಾಗ ಏನ್ ಮಾಡ್ಬೇಕು, ನಾನು ಆನ್ ಅಂತ ಯೂಸ್ ಮಾಡ್ಬೇಕು. ಓಕೆ, ಸೊ ದೋ ಹೆಚ್ಚಿಂದ ಕಾನ್ಸನೆಂಟ್ ಇಂದ ಸ್ಟಾರ್ಟ್ ಆದ್ರು, ಬಟ್ ಸೌಂಡಿಂಗ್ ಏನಿದೆ, ಓವಲ್ ಸೌಂಡಿಂಗ್ ಇದೆ. ಸೊ ಅದಕ್ಕೋಸ್ಕರ ಆನ್ ಅಂತ ಯೂಸ್ ಮಾಡ್ಬೇಕು. ಇಲ್ಲಿ ಸೆಕೆಂಡ್ ಕೂಡ ನೋಡ್ರಿ ಹಾನೆಸ್ಟ್ ಮ್ಯಾನ್. ಓಕೆ, ಓ ಸೌಂಡ್ ಬರ್ತಾ ಇದೆ. ಓಕೆ, ಸೊ ಹೆಚ್ ಸೈಲೆಂಟ್ ಇದೆ. ಹಾನೆಸ್ಟ್ ಮ್ಯಾನ್ ಓ ಸೌಂಡಿಂಗ್ ಬರ್ತಾ ಇದೆ. ಸೊ ಇದರಿಂದ ಕೂಡ ಆನ್ ಅಂತ ಬರಿಬೇಕು. ಓಕೆ, ನೆಕ್ಸ್ಟ್ ಅದೇ ರೀತಿ ನೋಡ್ರಿ ಹಾನರ್. ಓಕೆ, ಇಲ್ಲಿ ಕೂಡ ಓ ಸೌಂಡಿಂಗ್ ಬರ್ತಾ ಇದೆ, ಹೆಚ್ ಸೈಲೆಂಟ್ ಇದೆ. ಹಾನರ್ ಅಂತಂದ್ರೆ ಓ ಸೌಂಡಿಂಗ್ ಬರ್ತಾ ಇದೆ. ಸೊ ಇದರಿಂದ ಕೂಡ ಆನ್ ಅಂತ ಯೂಸ್ ಮಾಡ್ಬೇಕು. ಅದೇ ರೀತಿ ಎ ಯಾವಾಗ ಯೂಸ್ ಮಾಡ್ಬೇಕು ನೋಡ್ರಿ, ಇಲ್ಲಿ ಕೂಡ ನೀವು ನೋಡಿದ್ರೆ ಓಕೆ ಯುರೋಪಿಯನ್ ಇ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಹೌದಾ, ಸೊ ಇ ಇಂದ ಸ್ಟಾರ್ಟ್ ಆಗಿದೆ, ಓವಲ್ ಸ್ಟಾರ್ಟ್ ಆಗ್ತಿದೆ. ಬಟ್ ಇದ್ರ ಹಿಂದ್ಗಡೆ ನಾನು ಎ ಅಂತ ಬರಿತೀನಿ. ಯಾಕಂದ್ರೆ ಯುರೋಪಿಯನ್ ಅಂದ್ರೆ ಇದು ಯಾವ ಸೌಂಡಿಂಗ್ ಬರ್ತಾ ಇದೆ ಅಂದ್ರೆ ಯು, ಯುರೋಪಿಯನ್ ಈ ಸೌಂಡಿಂಗ್ ಬರ್ತಾ ಇದೆ.
ಸೊ ವೈ ಇಂದ ಸ್ಟಾರ್ಟ್ ಆದಂಗೆ ಸೌಂಡಿಂಗ್ ಬರ್ತಾ ಇದೆ. ಸೊ ವೈ ಅಂದ್ರೆ ನಥಿಂಗ್ ಬಟ್ ಕಾನ್ಸನೆಂಟ್. ಸೊ ಅದಕ್ಕೋಸ್ಕರ ಎ ಅಂತ ಬರಿಬೇಕು. ನೆಕ್ಸ್ಟ್ ಅದೇ ರೀತಿ ನೋಡ್ರಿ, ಯೂನಿವರ್ಸಿಟಿ, ಯೂನಿವರ್ಸಿಟಿ. ಓಕೆ, ಸೊ ಅದು ಕೂಡ ಯೂನಿವರ್ಸಿಟಿ, ಯು ಇಂದ ಸೌಂಡಿಂಗ್ ಬರ್ತಾ ಇದೆ ಅಂದ್ರೆ ವೈ ಓ ಯು. ಸೊ ಕಾನ್ಸನೆಂಟ್ ಸೌಂಡ್ ಬರ್ತಾ ಇದೆ, ಅದಕ್ಕೋಸ್ಕರ ಇಲ್ಲಿ ಕೂಡ ಎ ಅಂತ ಬರಿತೀನಿ. ನೆಕ್ಸ್ಟ್ ₹1 ನೋಟ್. ಓಕೆ, ಒನ್. ಓಕೆ, ಇದು ಯಾವ ತರ ಸೌಂಡಿಂಗ್ ಆಗ್ತಾ ಇದೆ ಅಂದ್ರೆ ಒನ್. ಓಕೆ, ಈ ತರ ಸೌಂಡಿಂಗ್ ಆಗ್ತಾ ಇದೆ. ಡಬ್ಲ್ಯೂ ಬಂದ್ಬಿಟ್ಟು ಏನು, ಇದು ಬಂದ್ಬಿಟ್ಟು ಕಾನ್ಸನೆಂಟ್. ಸೊ ಕಾನ್ಸನೆಂಟ್ ಸೌಂಡಿಂಗ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಎ ಅಂತ ಬರಿಬೇಕು. ಎ ₹1 ನೋಟ್ ಅಂತ ಬರಿಬೇಕು. ಓಕೆ, ಇವು ಬಂದ್ಬಿಟ್ಟು ಕಾಂಪ್ಲಿಕೇಟೆಡ್ ಎಕ್ಸಾಂಪಲ್ಸ್. ಓಕೆನಾ, ನೀವು ಜಾಸ್ತಿ ಸೌಂಡಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು, ಸ್ಟಾರ್ಟಿಂಗ್ ಲೆಟರ್ ಮೇಲೆ ಅಲ್ಲ. ಓಕೆನಾ, ಈಗ ದ ಯಾವಾಗ ಯೂಸ್ ಮಾಡ್ಬೇಕಂತ ನೋಡೋಣ. ಓಕೆ, ದ ಯಾವಾಗ ಯೂಸ್ ಮಾಡ್ಬೇಕಂದ್ರೆ ಸ್ಪೆಸಿಫಿಕ್ ಇದ್ದಾಗ, ಇಲ್ಲ ಯೂನಿವರ್ಸಲಿ ನೋನ್ ಇದ್ದಾಗ, ಇಲ್ಲ ಸೂಪರ್ಲೇಟಿವ್ ಇದ್ದಾಗ. ಈಗ ಎಕ್ಸಾಂಪಲ್ ಯೂನಿವರ್ಸಲಿ ನೋನ್ ಅಂದ್ರೆ ಎಕ್ಸಾಂಪಲ್ ನೋಡ್ರಿ, ಸನ್ ಯೂನಿವರ್ಸಲಿ ನೋನ್, ಅವಾಗ ಏನ್ ಬರ್ಬೇಕು, ದ ಸನ್, ದ ಓಷನ್, ದ ವೆದರ್. ಇವೆಲ್ಲ ಯೂನಿವರ್ಸಲಿ ನೋನು, ಅದ್ರ ಹಿಂದ್ಗಡೆ ದ ಅಂತ ಬರೀಬೇಕು. ಆಮೇಲೆ ಸ್ಪೆಸಿಫಿಕ್ ಇದ್ದಾಗ ಎಕ್ಸಾಂಪಲ್ ನೋಡ್ರಿ, ದ ಬುಕ್. ಓಕೆ, ಈಗ ನಾನೊಂದು ನನ್ನ ಬುಕ್ ನ ಒಂದು ಟೇಬಲ್ ಮೇಲೆ ಇಟ್ಟಿದ್ರೆ ಅವಾಗ ಅದು ಸ್ಪೆಸಿಫಿಕ್ ಆಯ್ತು, ಅವಾಗ ನೀವು ದ ಬುಕ್ ಅಂತ ಯೂಸ್ ಮಾಡ್ಬೇಕು. ಎಕ್ಸಾಂಪಲ್ ಏನು, ದ ಬುಕ್ ಕೆಪ್ಟ್ ಆನ್ ದಟ್ ಟೇಬಲ್ ಈಸ್ ಮೈನ್, ಅವಾಗ ದ ಬುಕ್ ಅಂತ ಯೂಸ್ ಮಾಡ್ತೀವಿ. ಆಮೇಲೆ ಸ್ಪೆಸಿಫಿಕ್ ಕಾರ್. ಓಕೆ, ದ ಕಾರ್ ಅಂತ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಸ್ಪೆಸಿಫಿಕ್ ಕಾರ್. ಓಕೆ, ಈಗ ನಾನು ಒಂದ್ ಕಾರ್ ನ ಎಲ್ಲೋ ಪಾರ್ಕ್ ಮಾಡಿರ್ತೀನಿ, ಅವಾಗ ಏನಂತೀನಿ, ದ ಕಾರ್ ಆಫ್ ನಂಬರ್ ಪ್ಲೇಟ್ ಎಕ್ಸ್ ಈಸ್ ಮೈನ್. ಓಕೆ, ನಾನು ನೀಟಾಗಿ ನನ್ನ ನಂಬರ್ ಪ್ಲೇಟ್ ಹೇಳ್ತಾ ಇದ್ದೀನಿ. ಓಕೆ, ಅವಾಗ ನಾನು ಸ್ಪೆಸಿಫಿಕ್ ನಂಬರ್ ಓಕೆ ಮೆನ್ಷನ್ ಮಾಡ್ತೀನಿ. ಓಕೆ, ಅವಾಗ ಅದು ಸ್ಪೆಸಿಫಿಕ್ ಕಾರ್ ಆಗುತ್ತೆ. ಓಕೆ, ಅವಾಗ ನಾನು ದ ಕಾರ್ ಅಂತ ಯೂಸ್ ಮಾಡ್ಬೇಕು. ಓಕೆ, ಆಮೇಲೆ ಸೂಪರ್ಲೇಟಿವ್ ಅಂತ ಅಂದ್ರೆ ನಿಮಗೆ ಎಕ್ಸಾಂಪಲ್ ಅಂದ್ರೆ ದ ಟಾಲೆಸ್ಟ್, ದ ಹೈಯೆಸ್ಟ್. ಓಕೆ, ಸೊ ಅದಕ್ಕೆ ಸೂಪರ್ಲೇಟಿವ್ ಅಂತ ಕರಿತೀವಿ. ಸೊ ಟಾಲೆಸ್ಟ್, ಹೈಯೆಸ್ಟ್, ಬೆಸ್ಟ್ ಇವೆಲ್ಲ ಸೂಪರ್ಲೇಟಿವ್. ಆದ್ರೆ ಹಿಂದ್ಗಡೆ ಎಲ್ಲ ಏನ್ ಬರಿಬೇಕು, ದ ಅಂತ ಬರಿಬೇಕು. ಓಕೆ, ಸೊ ಇವಾಗ ನಿಮಗೆ ಗೊತ್ತಾಯ್ತಾ ದ ಯಾವಾಗ ಯಾವಾಗ ಯೂಸ್ ಮಾಡ್ಬೇಕಂತ. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡೋಣ, ಎಕ್ಸಾಂಪಲ್ಸ್ ನೋಡೋಣ. ಓಕೆ, ಕ್ವಶನ್ ನ ಸಾಲ್ವ್ ಮಾಡೋಣ. ಓಕೆ, ಈಗ ಫಸ್ಟ್ ಕ್ವಶನ್ ನೋಡ್ರಿ, ಅವ್ರ ಏನ್ ಕೊಟ್ಟಿದ್ದಾರೆ, ವಿ ಹ್ಯಾಡ್ ಡ್ಯಾಶ್ ಗುಡ್ ಟಾಕ್ ವಿತ್ ಹಿಮ್ ಅಬೌಟ್ ಡ್ಯಾಶ್ ವೆದರ್. ಓಕೆ, ಸೊ ವೆದರ್ ಪಕ್ಕಕ್ಕೆ ಏನ್ ಬರಿಬೇಕು ನಾವ್ ಯಾವಾಗಲೂ, ದ ಅಂತ ಬರಿಬೇಕು, ಯಾಕಂದ್ರೆ ಯೂನಿವರ್ಸಲಿ ನೋನು. ಓಕೆ, ಇವಾಗ ನೀವು ನೋಡಿದ್ರೆ ವಿ ಹ್ಯಾಡ್ ಓಕೆ ಡ್ಯಾಶ್ ಗುಡ್. ಓಕೆ, ಈಗ ನೀವು ಈ ಗುಡ್ ನೋಡಿದ್ರೆ ಓಕೆ ಯಾವ ಸೌಂಡಿಂಗ್ ಬರ್ತಾ ಇದೆ, ಕಾನ್ಸನೆಂಟ್ ಸೌಂಡಿಂಗ್ ಬರ್ತಾ ಇದೆ. ಸೊ ವಿ ಹ್ಯಾಡ್ ಎ ಗುಡ್ ಟಾಕ್ ವಿತ್ ಹಿಮ್ ಅಬೌಟ್ ದ ವೆದರ್. ಸೊ ಎ ಮತ್ತೆ ಡಿ ಬರಿಬೇಕು. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಸೆಕೆಂಡ್ ಕ್ವಶನ್ ನೋಡ್ರಿ, ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಐ ಫೌಂಡ್ ಡ್ಯಾಶ್ ಎಂಟಿ ಟಿನ್ ಬೈ ಡ್ಯಾಶ್ ರೋಡ್ ಸೈಡ್ ಜಸ್ಟ್ ನೌ. ಓಕೆ, ಸೊ ಈಗ ನೀವು ನೋಡಿದ್ರೆ ರೋಡ್ ಸೈಡ್ ಅನ್ನೋದು ಸ್ಪೆಸಿಫಿಕ್ ಥಿಂಗು. ಸೊ ಬೈ ದ ರೋಡ್ ಸೈಡ್. ಓಕೆ, ಈಗ ನೀವು ನೋಡಿದ್ರೆ ಇಲ್ಲಿ ಎಂಟಿ, ಈ ಎಂಟಿ ಅಂದ್ರೆ ಈ ಸೌಂಡ್ ಬರ್ತಾ ಇದೆ. ಓಕೆ, ಸೊ ಓವಲ್ ಸೌಂಡ್ ಬಂದ್ರೆ ಅದರಿಂದ ಏನ್ ಬರಿಬೇಕು, ಆನ್ ಅಂತ ಬರಿಬೇಕು. ಸೊ ಆನ್ಸರ್ ಏನು, ಆನ್ ದಿ. ಓಕೆ, ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಥರ್ಡ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ಐ ಓಪನ್ ಡ್ಯಾಶ್ ಡೋರ್ ಅಂಡ್ ಫೌಂಡ್ ಡ್ಯಾಶ್ ಓಲ್ಡ್ ಮ್ಯಾನ್ ಸ್ಟ್ಯಾಂಡಿಂಗ್ ಆನ್ ದ ಡೋರ್ ಸ್ಟೆಪ್. ಓಕೆ, ಈಗ ನೀವು ನೋಡ್ರಿ ಡೋರ್ ಅಂತ ಮೆನ್ಷನ್ ಮಾಡಿದ್ರೆ ಸ್ಪೆಸಿಫಿಕ್. ಐ ಓಪನ್ ದ ಡೋರ್ ಅಂಡ್ ಫೌಂಡ್ ಓಕೆ ಓಲ್ಡ್ ಮ್ಯಾನ್. ಓಲ್ಡ್ ಓಲ್ಡ್ ಯಾವ ಸೌಂಡ್ ಬರ್ತಾ ಇದೆ, ಓವಲ್ ಸೌಂಡ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಆನ್ ಬರಿತೀನಿ. ಫೌಂಡ್ ಅನ್ ಓಲ್ಡ್ ಮ್ಯಾನ್ ಸ್ಟ್ಯಾಂಡಿಂಗ್ ಆನ್ ದ ಡೋರ್ ಸ್ಟೆಪ್. ಸೊ ದಿ ಆನ್. ಸೊ ಆಪ್ಷನ್ ಯಾವುದು, ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಫೋರ್ತ್ ಕ್ವಶನ್ ನೋಡೋಣ. ಓಕೆ, ಫೋರ್ತ್ ಕ್ವಶನ್ ಏನ್ ಕೊಟ್ಟಿದೆ ನೋಡ್ರಿ, ಈ ಚೂಸ್ ಡ್ಯಾಶ್ ಸ್ಕೂಲ್ ದಟ್ ಆಸ್ ಬೆಸ್ಟ್ ಟೀಚರ್. ಓಕೆ, ಬೆಸ್ಟ್ ಟೀಚರ್ ಅಂದ್ರೆ ಏನು, ಸೂಪರ್ಲೇಟಿವ್. ಸೂಪರ್ಲೇಟಿವ್ ಹಿಂದ್ಗಡೆ ಏನ್ ಬರಿಬೇಕು, ದ ಅಂತ ಬರಿಬೇಕು. ಆಮೇಲೆ ಇಲ್ಲಿ ಏನ್ ಕೊಡಿದ ನೋಡ್ರಿ, ಈ ಚೂಸ್ ಡ್ಯಾಶ್ ಸ್ಕೂಲ್. ಓಕೆ, ಸೊ ಈ ಸ್ಕೂಲ್ ಬಂದ್ಬಿಟ್ಟು ಯಾವ್ದಾದ್ರು ಇರ್ಬೋದು ಆ ಸ್ಕೂಲು. ಸೊ ನಮಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ, ಸ್ಪೆಸಿಫಿಕ್ ಇಲ್ಲ. ಸೊ ಆಮೇಲೆ ನಾನ್ ದ ಅಂತ ಯೂಸ್ ಮಾಡಕ್ ಆಗಲ್ಲ. ಸ್ಕೂಲು ಅಂದ್ರೆ ನಥಿಂಗ್ ಬಟ್ ಏನು, ಎಸ್ ಸೌಂಡ್ ಅಂದ್ರೆ ಕಾನ್ಸನೆಂಟ್ ಸೌಂಡ್ ಬರ್ತಾ ಇದೆ. ಸೊ ನಾನೇನ್ ಯೂಸ್ ಮಾಡ್ಬೇಕು, ಎ ಯೂಸ್ ಮಾಡ್ಬೇಕು.
ಎ ದಿ. ಓಕೆ, ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಆಮೇಲೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫಿಫ್ತ್ ಕ್ವಶನ್. ಐ ಸಾ ಡ್ಯಾಶ್ ಇಂಟ್ರೆಸ್ಟಿಂಗ್ ಡಾಕ್ಯುಮೆಂಟ್ ಆನ್ ಟಿವಿ ಡ್ಯಾಶ್ ಅದರ್ ಡೇ. ಓಕೆ, ಈಗ ಇಲ್ಲಿ ನೀವು ನೋಡಿದ್ರೆ ಅದರ್ ಡೇ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನ್ ಬರೀಬೇಕು, ದ ಅಂತ ಬರಿಬೇಕು. ಆಮೇಲೆ ಇಲ್ಲಿ ನೀವು ನೋಡಿದ್ರೆ ಇಂಟ್ರೆಸ್ಟಿಂಗ್, ಇಂಟ್ರೆಸ್ಟಿಂಗ್ ಅಂದ್ರೆ ಐ ಸೌಂಡ್ ಬರ್ತಾ ಇದೆ, ಇಂಟ್ರೆಸ್ಟಿಂಗ್ ಓವಲ್ ಸೌಂಡ್ ಬರ್ತಾ ಇದೆ. ಸೊ ನಾನು ಅವಾಗ ಆನ್ ಅಂತ ಬರಿಬೇಕು. ಸೊ ಆನ್ ದಿ, ಆಪ್ಷನ್ ಯಾವುದು, ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆನಾ. ಸಿಕ್ಸ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಐ ಲೈಕ್ ಕಾಫಿ ಬಟ್ ಐ ಡೋಂಟ್ ಲೈಕ್ ಡ್ಯಾಶ್ ಕಾಫಿ ದೇ ಮೇಕ್ ಇನ್ ಡ್ಯಾಶ್ ಆಫೀಸ್. ಓಕೆ, ಅಲ್ಲಿ ಆಫೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ, ಲೊಕೇಶನ್. ಸೊ ಅಲ್ಲಿ ಏನ್ ಬರಬೇಕು, ಇನ್ ದ ಆಫೀಸ್. ಓಕೆ, ಆಮೇಲೆ ನೀವು ನೋಡಿದ್ರೆ ಐ ಲೈಕ್ ಕಾಫಿ ಬಟ್ ಐ ಡೋಂಟ್ ಲೈಕ್ ದ ಕಾಫಿ ದೇ ಮೇಕ್ ಇನ್ ದ ಆಫೀಸ್. ಆ ಆಫೀಸ್ ಅಲ್ಲಿ ಮಾಡೋ ಕಾಫಿ ಅಂದ್ರೆ ಸ್ಪೆಸಿಫಿಕ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಕೂಡ ದ ಯೂಸ್ ಮಾಡ್ಬೇಕು. ಓಕೆ, ಸೊ ಅವ್ರಿಗೇನೋ ಆ ಆಫೀಸ್ ನಾಗ ಮಾಡೋ ಕಾಫಿ ಇಷ್ಟ ಆಗಲ್ಲ, ಅಂದ್ರೆ ಸ್ಪೆಸಿಫಿಕ್ ಕಾಫಿ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಕೂಡ ದ ಯೂಸ್ ಮಾಡ್ಬೇಕು. ಸೊ ದ ಆಪ್ಷನ್ ಯಾವುದು, ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಸೆವೆಂತ್ ಏನ್ ಕೊಡಿದ್ರು ನೋಡ್ರಿ, ಐ ಹ್ಯಾವ್ ಡ್ಯಾಶ್ ಆಂಟ್ ಇನ್ ಮುಂಬೈ ಅಂಡ್ ಡ್ಯಾಶ್ ಫ್ಯೂ ಅದರ್ ರಿಲೇಟಿವ್ಸ್ ಇನ್ ಗೋವಾ. ಓಕೆ, ಇಲ್ಲಿ ನೀವು ನೋಡಿದ್ರೆ ಫ್ಯೂ ಅದರ್ ಅಂದ್ರೆ ಸ್ಪೆಸಿಫಿಕ್ ಇಲ್ಲ. ಆಮೇಲೆ ಫ್ಯೂ, ಫ್ಯೂ ಬಂದ್ಬಿಟ್ಟು ಏನು, ಎಫ್ ಸೌಂಡ್ ಬರ್ತಾ ಇದೆ. ಓಕೆ, ಅಂದ್ರೆ ನಥಿಂಗ್ ಬಟ್ ಏನಿದು ಓಲ್ ಸೌಂಡ್ ಅಲ್ಲ, ಅಂದ್ರೆ ನಾನು ಏನ್ ಬರಿಬಹುದು ಇಲ್ಲಿ, ಎ ಅಂತ ಬರಿಬಹುದು. ಆಮೇಲೆ ಇಲ್ಲಿ ನೀವು ನೋಡಿದ್ರೆ ಆಂಟ್. ಓಕೆ, ಆಂಟ್ ಅಂತಂದ್ರೆ ಏನ್ ಸೌಂಡ್ ಬರ್ತಾ ಇದೆ, ಎ ಸೌಂಡ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಏನು ಓವಲ್ ಸೌಂಡ್ ಬರ್ತಿರೋದ್ರಿಂದ ಇಲ್ಲಿ ಆನ್ ಅಂತ ಬರಿಬೇಕು. ಸೊ ಆನ್ ಎ, ಆಪ್ಷನ್ ಯಾವುದು, ಆಪ್ಷನ್ ಬಂದ್ಬಿಟ್ಟು ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಈಗ ಏಟ್ ನೋಡ್ರಿ, ಅವ್ರೇನ್ ಕೊಟ್ಟಿದ್ದಾರೆ, ನೈಲ್ ಈಸ್, ಓಕೆ ಡ್ಯಾಶ್ ನೈಲ್ ಈಸ್ ಡ್ಯಾಶ್ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್. ಓಕೆ, ಸೊ ನಮಗೇನ್ ಗೊತ್ತು, ಲಾಂಗೆಸ್ಟ್ ಈ ತರ ಸೂಪರ್ಲೇಟಿವ್ ಬಂದ್ರೆ ಅದ್ರ ಹಿಂದ್ಗಡೆ ದ ಬರಿತೀವಿ. ಆಮೇಲೆ ಓಕೆ, ಈ ನೈಲ್ ಅನ್ನೋದೇನು, ರಿವರು. ಓಕೆ, ಸೊ ಯೂನಿವರ್ಸಲಿ ನೋನ್ ಇರೋದ್ರಿಂದ ಇಲ್ಲಿ ಕೂಡ ಇದ್ರ ಹಿಂದ್ಗಡೆ ದ ಅಂತಾನೆ ಬರಿಬೇಕು. ದ ನೈಲ್ ಇಸ್ ದ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್ ಅಂತ ಬರಿಬೇಕು. ಸೊ ದ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ನೈನ್ತ್ ಕ್ವಶನ್ ನೋಡ್ರಿ, ಐ ಏಟ್ ಡ್ಯಾಶ್ ಆಪಲ್ ಎಸ್ಟರ್ಡೇ ಅಂಡ್ ಡ್ಯಾಶ್ ಆಪಲ್ ವಾಸ್ ಜ್ಯೂಸಿ ಅಂಡ್ ಡೆಲಿಷಿಯಸ್. ಓಕೆ, ಈಗ ನೀವು ನೋಡಿದ್ರೆ ಓಕೆ, ಐ ಏಟ್ ಡ್ಯಾಶ್ ಆಪಲ್, ಆಪಲ್ ಅಂದ್ರೆ ಎ ಸೌಂಡಿಂಗ್ ಬರ್ತಾ ಇದೆ. ಓಕೆ, ಓವಲ್ ಸೌಂಡ್ ಅಂದ್ರೆ ಏನ್ ಬರಿಬೇಕು, ಆನ್ ಅಂತ ಬರಿಬೇಕು. ಆಮೇಲೆ ಎಸ್ಟರ್ಡೇ ಅಂಡ್ ಆಪಲ್ ವಾಸ್ ಜ್ಯೂಸಿ ಅಂಡ್ ಡಿಲಿಷಿಯಸ್. ಇಲ್ಲಿ ಅವ್ರು ನೀಟಾಗಿ ನೋಡ್ರಿ, ಐ ಏಟ್ ಅನ್ ಆಪಲ್ ಎಸ್ಟರ್ಡೇ ಅಂಡ್ ಆಪಲ್ ವಾಸ್ ಜ್ಯೂಸಿ ಅಂಡ್ ಡೆಲಿಷಿಯಸ್. ಈ ಆಪಲ್ ಬಂದ್ಬಿಟ್ಟು ಏನು, ಓಕೆ ಸ್ಪೆಸಿಫಿಕ್, ಅವ್ರ ಆಪಲ್ ಏನ್ ತಿಂದಿದ್ರಲ್ಲ, ಓಕೆ ಅದೇ ಆಪಲ್. ಓಕೆ, ಸೊ ಇದು ನಥಿಂಗ್ ಬಟ್ ಸ್ಪೆಸಿಫಿಕ್ ಆಯ್ತು. ಸ್ಪೆಸಿಫಿಕ್ ಹಿಂದ್ಗಡೆ ಏನ್ ಬರಿಬೇಕು, ನಾನು ದ ಅಂತ ಬರಿಬೇಕು. ಸೊ ಆಪ್ಷನ್ ಏನು, ಆನ್ ದಿ. ಓಕೆ, ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಏನಿದೆ 10th ಕ್ವಶನ್. ಅವ್ರು ಏನ್ ಕೊಟ್ಟಿದ್ದಾರೆ, ಇಂಗ್ಲಿಷ್ ಈಸ್ ಡ್ಯಾಶ್ ಲ್ಯಾಂಗ್ವೇಜ್ ಆಫ್ ಡ್ಯಾಶ್ ಇಂಗ್ಲಿಷ್. ಓಕೆ, ಇಲ್ಲಿ ನಿಮಗೆ ಇಂಗ್ಲಿಷ್ ಅನ್ನೋದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್. ಸೊ ಇಲ್ಲಿ ಏನ್ ಬರಿತೀನಿ, ದ ಅಂತ ಬರಿತೀನಿ. ಆಮೇಲೆ ಲ್ಯಾಂಗ್ವೇಜ್ ಅನ್ನೋದು ಸ್ಪೆಸಿಫಿಕ್. ಸೊ ಇಲ್ಲಿ ಕೂಡ ಏನ್ ಬರಿತೀನಿ, ದ ಅಂತ ಬರಿತೀನಿ. ಇದು ಮೀನಿಂಗ್ ನೋಡ್ರಿ, ಇಂಗ್ಲಿಷ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಇಂಗ್ಲಿಷ್. ಓಕೆ, ಇಲ್ಲಿ ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್ ಪೀಪಲ್ ಅಂತ, ಲೈಕ್ UK ಪೀಪಲ್ ಅವ್ರನ್ನೆಲ್ಲ ಇಂಗ್ಲಿಷ್ ಅಂತ ಕರೀತಾರಲ್ಲ. ಸೊ ಆ ಇಂಗ್ಲಿಷ್ ಅಂತ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಸ್ಟೇಟ್ಮೆಂಟ್ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಇಂಗ್ಲಿಷ್ ಇಸ್ ದ ಲ್ಯಾಂಗ್ವೇಜ್ ಆಫ್ ದ ಇಂಗ್ಲಿಷ್ ಅಂತಂದ್ರೆ UK ಪೀಪಲ್ಗೆ ಓಕೆ ಅವ್ರ ಲ್ಯಾಂಗ್ವೇಜ್ ಏನು, ಇಂಗ್ಲಿಷ್. ಓಕೆ, ಆ ತರ. ಸೊ ಆಪ್ಷನ್ ಏನಿಲ್ಲಿ, ದಿ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ನಾನು ಎಲ್ಲಾ ಇಂಪಾರ್ಟೆಂಟ್ ಇಂಗ್ಲಿಷ್ ಗ್ರಾಮರ್ ಟಾಪಿಕ್ ವಿಡಿಯೋ ಮಾಡ್ಬಿಟ್ಟು ಓಕೆ ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ, ಸೋ ದಟ್ ನಿಮಗೆ ಎಲ್ಲಾ ಗ್ರಾಮರ್ ಟಾಪಿಕ್ಸ್ ಅರ್ಥ ಆಗುತ್ತೆ. ಆಮೇಲೆ ನೀವು ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿದ್ದೀನಿ. ಅದನ್ನ ನೀವು ಫಾಲೋ ಮಾಡ್ರಿ. ಓಕೆ, ಯಾಕಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಅಪ್ಡೇಟ್ ಇಲ್ಲ ನೋಟಿಫಿಕೇಶನ್
ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನೆಲ್ ನ ಫಾಲೋ ಮಾಡಿ.